ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಿಮ್ಮೆಲ್ಲರಿಗೂ ಹಾಲಿನ ಕೆನೆ ಉಪಯೋಗಿಸ್ಕೊಂಡು ಬೆಣ್ಣೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಮತ್ತು ತುಪ್ಪ ಕೂಡ ಹೇಗೆ ಕಾಯಿಸೋದು ಅಂತ ನನ್ನ ವ್ಲಾಗ್ನಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ಒಂದು ಆಲ್ಮೋಸ್ಟ್ 15 ಡೇಸಿಂದನೇ ಸ್ಟೋರ್ ಮಾಡ್ಕೊಂಬಂದಿರೋಂಥ ಕೆನೆ. ಏನಿಲ್ಲ, ತುಂಬಾ ಸಿಂಪಲ್. ಹಿಂದಿನ ದಿನ ನೈಟಲ್ಲೇ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು, ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು. ನಿಧಾನಕ್ಕೆ ಹಾಲು ಕಾಯೋ ತನಕ ಇದ್ದು ಅದನ್ನು ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ಹಾಲು ಕಾಯುವಾಗ ನಾನು ನೀರು ಕೂಡ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಗಟ್ಟಿ ಹಾಲನ್ನ ಕಾಯಿಸ್ಕೊಂಡಿರೋದು. ಸೊ ನೈಟ್ ಫ್ರಿಡ್ಜಲ್ಲಿಟ್ಟು ಬೆಳಗ್ಗೆ ತೆಗ್ದಾಗ ಅದು ಗಟ್ಟಿಯಾಗಿ ಕೆನೆ ಆಗಿರುತ್ತಲ್ಲ, ಆ ಒಂದು ಲೇಯರ್ನ ನಾನು ಎತ್ತಿಟ್ಕೊಂಡಿರೋದಷ್ಟೇ. ಸೊ ಇದಕ್ಕೆ ನಾನು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಆ ಹಾಲನ್ನ ಉಪಯೋಗಿಸಿರೋದು. ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಇನ್ನು ತೀರಾ ಕೆನೆ ಚೆನ್ನಾಗಿ ಬರಬೇಕು ಅಂದರೆ ಗ್ರೀನ್ ಕಲರ್ ಪ್ಯಾಕೆಟ್ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಫಸ್ಟು ಬೆಣ್ಣೆ ಮಾಡೋದಕ್ಕೆ ನಾವು ಈ ರೀತಿ ಬ್ಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು, ಒಂದು 2 to 3 ಸ್ಪೂನ್ಸ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ನೀವು ಬ್ಲೆಂಡರ್ ಇಲ್ಲ ಅಂದರೆ ನಾರ್ಮಲ್ ಮಿಕ್ಸಿ ಜಾರ್ ಬರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ನೀರು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಆಚೆ ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಒಂದು 2 ರೌಂಡ್ ಹಾಕ್ಕೊಳ್ಳೋಣ. ಇದು ಬೆಣ್ಣೆ ಬರ್ತಾ ಇದ್ದಂಗೆ ಸೌಂಡ್ ಕೂಡ ಚೇಂಜ್ ಆಗುತ್ತೆ. ಇದು ಬ್ಲೆಂಡ್ ಮಾಡಬೇಕಾದ್ರೆ ಅದರಲ್ಲೂ ಗೊತ್ತಾಗುತ್ತೆ ಬೆಣ್ಣೆ ಬಂದಿದೆ ಅಂತ. ನಾನು ಇಲ್ಲಿ ಟ್ರಾನ್ಸ್ಪರೆಂಟ್ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಕ್ಲೀನಾಗಿ ಕಾಣಿಸ್ತಿದೆ ಬೆಣ್ಣೆ ಬರುತ್ತೆ ಅಂತ. ಸೊ ನಾನು ಅವಾಗ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೆಣ್ಣೆ ಬರುತ್ತೆ. ತುಂಬಾ ಈಸಿ ಇದು ಮಾಡೋದು. ಮಿಕ್ಸಿ ಜಾರ್ ಅಂದರೆ ನೀವು ಜ್ಯೂಸ್ದು ಜಾರ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ದೊಡ್ಡದು ಇರುತ್ತೆ, ಅಂದರೆ ಜಾಸ್ತಿ ಹಾಕ್ಕೊಂಡು ಬೇಗ ಬೆಣ್ಣೆ ತೆಗಿಬೋದು. ಇಷ್ಟು ಟೈಮ್ ಹಿಡಿಯಲ್ಲ. ಇದು ಸ್ವಲ್ಪ ಚಿಕ್ಕದು, ಆದರೂ ಕ್ಲೀನಾಗಿ ಬೆಣ್ಣೆ ಬರುತ್ತೆ. ಆಲ್ಮೋಸ್ಟ್ 2-3 ರೌಂಡ್ಸ್ ಆಗುತ್ತೆ ನನಗೆ. ಸುಮ್ಮನೆ ನಾವು ಇವಾಗ ಹೊರಗಡೆ ಸಿಗೋ ತುಪ್ಪನ ಮಕ್ಳಿಗೆ ಕೊಡೋದಕ್ಕೂ ಭಯ, ಬಿಕಾಸ್ ತುಪ್ಪನೂ ಅಷ್ಟೇ ಇವಾಗೆಲ್ಲನೂ ಅದು ಇದು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ಇದು ಬೆಟರ್ ಅಲ್ವಾ? ಹೆಂಗೂ ಡೈಲಿ ಹಾಲು ಉಪಯೋಗಿಸ್ತೀರಾ, ಆ ಹಾಲಿಂದ ಈ ರೀತಿ ಕೆನೆ ಎತ್ತಿಟ್ಕೊಳ್ಳೋದ್ರಿಂದ ಮನೆಗೆ ತುಪ್ಪ ಕೂಡ ಯೂಸ್ ಆಗುತ್ತೆ. ಮಕ್ಕಳಿದ್ರೆ ಅವ್ರಿಗೂ ಕೂಡ ಅಷ್ಟೇ. ನೀವೇ ನ್ಯಾಚುರಲಾಗಿ ಪ್ರಿಪೇರ್ ಮಾಡಿರೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ತುಂಬಾ ಈಸಿ. ಎತ್ತಿಟ್ಕೊಳ್ಳೋದು ಒಂದು ಸ್ವಲ್ಪ ರಿಸ್ಕ್ ಅನ್ಸೋದು ಬಿಟ್ಟರೆ ಬೆಣ್ಣೆ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ನಾನು ಇವಾಗ ಒಂದು ಆಲ್ಮೋಸ್ಟ್ 6 ಮಂತ್ಸಿಂದ ಮಾಡ್ಕೊಳ್ತಾ ಇದ್ದೀನಿ. ನಾವು ಇರೋದೇ 3 ಜನ ಆಗಿರೋದ್ರಿಂದ ಕರೆಕ್ಟಾಗಿ ಒಂದು ಬ್ಯಾಚ್ ಖಾಲಿ ಆಗೋಷ್ಟರಲ್ಲಿ ಕೆನೆ ಕೂಡ ಬಾಕ್ಸಲ್ಲಿ ಫಿಲ್ ಆಗಿರುತ್ತೆ. ಸೊ ಹಿಂದಿಂದನೇ ನಾನು ತುಪ್ಪ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಹೊರಗಡೆಯಿಂದ ತುಪ್ಪ ತರ್ತಾನೆ ಇಲ್ಲ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಬೆಣ್ಣೆ ಅಂತ ಅಂದರೆ. ಒಂದು 2 ರೌಂಡು ಬೇಕಾಗಲ್ಲ, ಅದ್ರ ಮೇಲೆ ಕಾಣಿಸುತ್ತೆ. ಈ ರೀತಿ ಮಾಡಿಕೊಂಡು ಕಂಪ್ಲೀಟಾಗೆಲ್ಲ ಒಂದು ಸ್ವಲ್ಪ ಅಗಲ ಇರೋವಂಥ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಬೆಣ್ಣೆ ಎತ್ಕೊಳ್ಳೋಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಟಿಪ್ ಏನಂತ ಅಂದರೆ, ಈ ಬೆಣ್ಣೆ ತೆಗಿಬೇಕಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕಾಯಿಸಿ ಒಂದು ಬೌಲಲ್ಲಿ ಇಟ್ಕೊಳ್ಳೋಣ ಸೈಡಲ್ಲಿ. ಈ ರೀತಿ ನೀವು ಏನು ಬ್ಲೆಂಡರ್ ಯೂಸ್ ಮಾಡಿದ್ರಲ್ಲ ಬೆಣ್ಣೆ ತೆಗಿಯೋದಕ್ಕೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ರೀತಿ ಕುಲ್ಕಿದ್ರೆ ಕಂಪ್ಲೀಟಾಗಿ ಏನೇನು ಜಿಡ್ಡಿದೆಯೋ ಅದೆಲ್ಲ ಹೊರಟೋಗುತ್ತೆ. ಸೊ ವಾಶ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ, ಜಾಸ್ತಿ ಜಿಡ್ಡಿರೋದಿಲ್ಲ. ಇನ್ನೂ ಒಂದು ಮೇನ್ ರೀಸನ್ ಅಂತಂದರೆ, ನಾವು ಏನಿಲ್ಲಿ ಬೆಣ್ಣೆ ಇಟ್ಟಿದ್ದೀವಲ್ಲ ಅದನ್ನು ಇನ್ನೊಂದು ಬೌಲಿಗೆ ನಾವು ಶಿಫ್ಟ್ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ಬಿಸಿನೀರಲ್ಲಿ ಅಜ್ಜಿ ನಾವು ಈ ರೀತಿ ಒಂದು ಕಡೆ ಎಲ್ಲ ಸೇರಿಸ್ಕೊಳ್ಳೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಕೈಯೆಲ್ಲ ಆ ಬೆಣ್ಣೆ ಅಂಟೋದಿಲ್ಲ ಅನ್ನೋ ಒಂದು ರೀಸನಿಗೆ ಬಿಸಿನೀರು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿದ್ರೂ ಸಾಕು. ನೋಡಿ, ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಸೊ ಇದೇನು ಉಳಿದಿದೆ, ಇದನ್ನಂತೂ ಡೆಫಿನೆಟ್ಲಿ ಕುಡಿಯೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆಗಿನ ಕಾಲದಲ್ಲಾದರೆ ಅವಾಗಲೇ ಮೊಸರಲ್ಲಿ ಮಜ್ಜಿಗೆ ಮಾಡಿ ಬೆಣ್ಣೆ ಕಡಿತಾ ಇದ್ರು. ನಾವು ಕೆನೆನ ಪ್ರಿಸರ್ವ್ ಮಾಡಿ ಬೆಣ್ಣೆ ತೆಗ್ದಿರೋದ್ರಿಂದ ಇದನ್ನು ಡೆಫಿನೆಟ್ಲಿ ಕುಡಿಯೋದಕ್ಕೆ ಆಗೋದಿಲ್ಲ. ಸೊ ನಾನು ಇಲ್ಲಿ ಬೆಣ್ಣೆನ ಕೂಡ ಅಷ್ಟೇ 1 ರೌಂಡ್ ತೊಳ್ಕೊಳ್ತಾ ಇದ್ದೀನಿ. ಇದೇನು ಮ್ಯಾಂಡೇಟ್ರಿ ಇಲ್ಲ. ನಾನು ಈ ರೀತಿ ಬೆಣ್ಣೆ ತೆಗ್ದಾಗೆಲ್ಲ ತೊಳ್ಕೊಳ್ತೀನಿ. ಸ್ವಲ್ಪ ಕೆನೆ ಒಂದು 15 ಡೇಸಿಂದ ಎತ್ತಿಟ್ಟು ಮಾಡಿದ್ದೀವಲ್ವ, ಅದಕ್ಕೋಸ್ಕರ 1 ರೌಂಡ್ ಈ ರೀತಿ ತೊಳ್ಕೊಂಬಿಟ್ರೆ ಸ್ವಲ್ಪ ಏನಾದರೂ ಸ್ಮೆಲ್ ಇದ್ದರೆ ಅದು ಹೋಗುತ್ತೆ. ಸೊ ತುಪ್ಪಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇವಾಗ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಮೆಂತ್ಯ, ಇದು 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಏಲಕ್ಕಿ, ವೀಳ್ಯದೆಲೆ, ಕರಿಬೇವು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನಾನು ಕ್ವಾಂಟಿಟಿ ಕೂಡ ಹಾಗೆ ತುಪ್ಪ ಮಾಡ್ತಾನೆ ತೋರಿಸ್ತೀನಿ. ಅದೇ ಬೌಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ತುಪ್ಪ ಮಾಡ್ತಿರೋದೇ ಆದರೆ ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಮಾಡ್ಕೊಳ್ಳಿ, ಬಿಕಾಸ್ ಅದು ಉಕ್ಕೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲೇ ನಿಂತು ಮಾಡ್ತಾ ಇರೋದ್ರಿಂದ ನಾನು ಚಿಕ್ಕದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಸ್ಟವ್ ಹಚ್ಚಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಟ್ಟಿದ್ದೀನಿ, ಸ್ವಲ್ಪ ಬೆಣ್ಣೆ ಕರಗಲಿ ಅಂತ. ಮೀನ್ವೇಲ್ ನಾನು ಇದಕ್ಕೆ ಏನೇನು ಬೇಕು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೆಂತ್ಯ ಕಾಳು ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ.
ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಇದನ್ನು ನಾನೊಂದು ಚಿಕ್ಕ ಕುಟಾಣಿಗೆ ಶಿಫ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ನುಣ್ಣಗೆನೆ ಪೌಡರ್ ಮಾಡ್ಕೊಳ್ಳೋಣ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ ಆದರೆ ಸಾಕು. ಇದು ಇವಾಗ ಇದೇನು ಬೆಣ್ಣೆ ಕರ್ಗಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಕೂಡ ಕಂಪ್ಲೀಟ್ಲಿ ಆಪ್ಷನಲ್. ನಾನು ಯೂಶ್ವಲಿ ಲಾಸ್ಟ್ ಟೈಮೆಲ್ಲ ಮಾಡಿದಾಗ ಹಾಕಿಲ್ಲ, ಈ ಟೈಮ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೆ ಸಾಕು. ಮತ್ತು ಇದು ತೊಳೆದಿಟ್ಕೊಂಡಿರೋಂಥ ಕರಿಬೇವು ಮತ್ತು ವೀಳ್ಯದೆಲೆ ಈ ರೀತಿ ಹಾಕ್ಕೊಳ್ಳೋಣ. ಮತ್ತು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ. ಸೊ ಅಂಗಡಿಯಿಂದ ತಂದು ನಾವು ಸಾಲ್ಟೆಡ್ ಬಟರ್ ಏನಾದರೂ ಕರಗಿಸಿ ತುಪ್ಪ ಮಾಡ್ತಿದ್ರೆ ಇದನ್ನು ನಾವು ಸ್ಕಿಪ್ ಮಾಡಬೇಕಾಗಿ ಬರುತ್ತೆ. ನಾನು ಇಲ್ಲಿ ನೋಡ್ಬೋದು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈ ಟೈಮಲ್ಲಿ ನಾನೇನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಆ ಮೆಂತ್ಯ ಕಾಳು ಜೊತೆಗೇ ನಾನು ಏಲಕ್ಕಿನ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನಲ್ಲಿ ಅದು ಸ್ಕಿಪ್ ಆಗಿದೆ. ಸೊ ಅದನ್ನು ಸೇರಿಸಿ ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಆಲ್ಮೋಸ್ಟ್ ಇದು ನಾವು ಮಾಡಿ ಮುಗಿಸೋಷ್ಟರಲ್ಲೇ ಒಂದು 40 ಮಿನಿಟ್ಸೇ ಟೈಮ್ ಹಿಡಿತು ಬರೋ ಅಷ್ಟರಲ್ಲಿ. ಸೊ ಅದ್ರ ನಡುವೆ ನನ್ನ ಮಗ ಅವ್ರ ಅಪ್ಪನಿಗೆ ಏನೋ ಶ್ಲೋಕ ಹೇಳ್ತೀನಿ ಕೇಳ್ಪಪ್ಪ ಅಂದ್ಬಿಟ್ಟು ಹೇಳ್ತಿದ್ದಾನೆ. ಸೊ ಅದ್ರ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಚೋದಂತಂ ಸ್ಯಾತೋಮಕಂ ನರಸಿಂಹಂ ಮಿಷಮತ್ರಂ ವಿಚ್ಚುಂ ವಿಚ್ಚು ಸ್ವಾ. ಸೊ ನೀವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಒಂದು 35 ಮಿನಿಟ್ಸ್ ಹಿಡಿತು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ. ಸೊ ತುಪ್ಪ ಕಂಪ್ಲೀಟಾಗಿ ಆಗಿದೆ ಅನ್ನೋದಕ್ಕೂ ಗೊತ್ತಾಗೋದಕ್ಕೆ ಒಂದು ಟ್ರಿಕ್ ಏನಂತ ಅಂದರೆ ಇಲ್ಲೇನು ಕುದೀತಿದೆಯಲ್ಲ, ಈ ಬಬಲ್ಸ್ ಬರ್ತಿದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿ ನಿಮಗೆ ತಿಳಿಯೋಕೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕನೇ ಕುದಿಸ್ಬೇಕಾಗತ್ತೆ. ಸೊ ಅವಾಗಲೇ ಪರ್ಫೆಕ್ಟಾಗಿ ತುಪ್ಪ ಬರೋದು. ಮರಳಾಗಿ ಬರುತ್ತಲ್ಲ ಅದು ನೀವು ನೀಟಾಗಿ ತುಪ್ಪ ತೆಗೆದ್ರಷ್ಟೇ ಬರೋದು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ತುಪ್ಪ ರೆಡಿ ಆಗಿದೆ ಇದು. ಸೊ ಇದಾದಮೇಲೆ ಏನು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಲಾಸ್ಟಲ್ಲಿ ಈ ಕಂಪ್ಲೀಟಾಗಿ ಈ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ ಬಬಲ್ಸ್ ಎಲ್ಲ ಹೋದ್ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು. ಸೊ ಇದು ಆಲ್ಮೋಸ್ಟ್ ತುಪ್ಪ ಬಂದಿದೆ, ಇದು ತುಪ್ಪ ರೆಡಿ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಸುತ್ತಲೂ. ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟು ಅದಾದಮೇಲೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದೇನೇ ನಾವು ಐಟಮ್ಸ್ ಆ್ಯಡ್ ಮಾಡಿದ್ರು ಅದೆಲ್ಲ ಫಿಲ್ಟರ್ ಮಾಡ್ಕೊಂಡ್ಮೇಲೆ ಇದು ಈ ರೀತಿ ಕಾಣಿಸ್ತಾ ಇದೆ. ಇದು ಒಂದು ಚಿಕ್ಕ ನಾನು ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ತುಪ್ಪದ ಬಾಕ್ಸಿಗೆ. ಸೊ ಇದು ಅವಾಗ ತಾನೇ ಶಿಫ್ಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಇರೋದ್ರಿಂದ ಈ ರೀತಿ ಲಿಕ್ವಿಡ್ ಆಗೇ ಇದೆ. ಮತ್ತು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಹೇಳ್ಬೇಕಂದ್ರೆ ಈ ಟೈಮ್ ತುಪ್ಪ ತುಂಬ ಚೆನ್ನಾಗಿತ್ತು, ಗಮ್ ಅಂತಿತ್ತು ತುಪ್ಪ. ಅದೇ ಹೇಳ್ತಾರಲ್ಲ ಮರಳಾಗಿ ಅಮ್ಮ ಮಾಡಿರೋ ತುಪ್ಪ ಥರನೇ ಇತ್ತು ನಿಜ ಹೇಳಬೇಕಂದ್ರೆ. ಈ ರೀತಿ ಮನೆಯಲ್ಲೇ ತರೋವಂಥ ಹಾಲಲ್ಲೇ ಕೆನೆ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.